ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ಆರ್ ಎಸ್ ಎಸ್ ಒಂದು ಜೋಕರ್ಗಳ ಗುಂಪು, ಅದು ಒಂದು ಹೇಡಿಗಳ ಗುಂಪು. ಈಗ ಅದು ಅದಾನಿಯ ಗುಲಾಮ ಆಗಿದೆ. ಹೀಗೆ ನಾನಾ ರೀತಿಯಲ್ಲಿ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಅನ್ನ ತೀವ್ರವಾಗಿ ದಾಳಿ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಅವರದೇ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಮುಗಿಬಿದ್ರು. ಬೇರೆಲ್ಲ ವಿಚಾರಗಳ ಜೊತೆ ಆರ್ ಎಸ್ ಎಸ್ ವಿರುದ್ಧ ಜೋಕರ್ ಅಂತ ಕರೆದಿದ್ದು ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಪ್ಲಸ್ ಅದಾನಿಯ ಗುಲಾಮ ಆಗಿದೆ ಆರ್ ಎಸ್ ಎಸ್ ಅನ್ನುವುದು ಮತ್ತು ಹೇಗೆ ಅನ್ನೋದನ್ನು ಸಹ ವಿವರಿಸಿದ್ದಾರೆ. ಅದರ ಜೊತೆಗೆ ಅದೊಂದು ಹೇಡಿಗಳ ಗುಂಪು, ಆ ಹೇಡಿಗಳಿಗೆ ಹೆದರುವವರು ಈ ದೇಶದಲ್ಲಿದ್ದಾರೆ. ಅದೇ ದುರಂತ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಒಂದಷ್ಟು ವಿಚಾರಗಳನ್ನು ಇಟ್ಟಿದ್ದಾರೆ. ಸೊ ಏನೆಲ್ಲ ವಿಚಾರಗಳನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು ಆರ್ ಎಸ್ ಎಸ್ ವಿಚಾರವಾಗಿ, ಮತ್ತು ಅದಕ್ಕೆ ಆರ್ ಎಸ್ ಎಸ್ ನ ಪ್ರತಿಕ್ರಿಯೆ ಹೇಗಿತ್ತು? ಆರ್ ಎಸ್ ಎಸ್ಗೆ ಒಂದು ಪ್ರತಿಕ್ರಿಯೆ ಕೊಡುವಂತಹ ನೈತಿಕತೆ ಇಲ್ಲವೇ ಇಲ್ಲ, ಆದರೂ ಕೊಟ್ಟಿದೆ. ನೋಡೋಣ ಏನು ಕೊಟ್ಟಿದೆ ಅಂತ. ಸೊ ಮೊದಲಿಗೆ ನಿಮಗೆ ಗೊತ್ತಿರಬೇಕಾದ್ರೆ ರಾಹುಲ್ ಗಾಂಧಿ ಇತ್ತೀಚೆಗೆ ತನ್ನ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಒಂದು ಸದನದಲ್ಲಿ ಅಮಿತ್ ಶಾ ಬಂದು ಮಾತಾಡಬೇಕು. ಜಂತರ್ ಮಂತರ್ನಲ್ಲಿ ಮಕ್ಕಳ ಮೇಲೆ ಲಾಠಿ ಬೀಸಿದ್ಯಾರು? ಗುಂಡು ಹಾರಿಸಿದ್ಯಾರು? ಅದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಬಿಹಾರದಲ್ಲಿ AK-47 ತೆಗೆದ್ರಲ್ಲ, ಯಾರು ಅನುಮತಿ ಕೊಟ್ಟಿದ್ದು? ಹೇಗೆ ನಡೀತು? ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಅಮಿತ್ ಶಾ ಬಂದು ಉತ್ತರ ಕೊಡಬೇಕು ಅಂತ ಕೂತ್ಕೊಂಡ್ರು. ಅಮಿತ್ ಶಾ ಸದನಕ್ಕೆ ಬರಲೇ ಇಲ್ಲ, ಬರುವ ಧೈರ್ಯ ಮಾಡಲೇ ಇಲ್ಲ. ಧೈರ್ಯ ಇಲ್ಲವೇ ಇಲ್ಲ ಅಮಿತ್ ಶಾಗೆ. ನರೇಂದ್ರ ಮೋದಿನೂ ಬರಲಿಲ್ಲ. ಕೊನೆಯ ದಿನ ಕೇವಲ ಒಂದೇ ಮಾತ್ರ ಮಾಡೋದಕ್ಕೆ ಮಾತ್ರ ಬಂದು 2-3 ನಿಮಿಷದಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರು. ಇಡೀ ಮಾನ್ಸೂನ್ ಸೆಷನ್ ಹೋಯ್ತು, ಏನೂ ನಡೀಲಿಲ್ಲ. ಸರ್ಕಾರಕ್ಕೆ ಬೇಕಾದಂತಹ ಬಿಲ್ಲುಗಳನ್ನು ವಿಪಕ್ಷ ಇಲ್ಲದೇನೆ ಪಾಸ್ ಮಾಡ್ಕೊಂಡ್ರು ಒಂದಷ್ಟು. ಅದನ್ನ ಬಿಟ್ರೆ ಬೇರೆ ಏನೂ ನಡೆದಿಲ್ಲ. ಏನು ಸದನ ನೆಟ್ಟಗೆ ನಡೆದೇ ಇಲ್ಲ, ಚೂರೇ ಚೂರು ನಡೆದಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಮೋದಿ ಸರ್ಕಾರದ ವಿರುದ್ಧ ದಾಳಿಯನ್ನ ರಾಹುಲ್ ಗಾಂಧಿ ಸಮಾವೇಶಗಳ ಮೂಲಕ, ರ್ಯಾಲಿಗಳ ಮೂಲಕ ನಡೆಸ್ತಾ ಇದ್ದಾರೆ. ಮೊನ್ನೆ ಜೆನ್ಸಿಯ ಪ್ರಯಾಗ್ರಾಜ್ನಲ್ಲಿ ಜೆನ್ಸಿಯ ರ್ಯಾಲಿ ನಡೆಸಿದ್ರು. ಆಗ ಜೆನ್ಸಿಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ನಿನ್ನೆ ಅವರದೇ ಪಕ್ಷದ ಒಂದು ಕಾರ್ಯಕ್ರಮ, ಉತ್ತೇಜನ ನೀಡುವಂತಹ, ತನ್ನ ಪಕ್ಷದ ಕಾರ್ಯಕರ್ತರಿಗೆ ಉತ್ತೇಜನ ನೀಡುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅವರು ಸಾಕಷ್ಟು ಮೋದಿಯ ವಿಚಾರಗಳು, ಫಾರಿನ್ ಪಾಲಿಸಿ, ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ತಾ ಆರ್ ಎಸ್ ಎಸ್ ಬಗ್ಗೆಯೂ ಸಹ ಮಾತಾಡ್ತಾರೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಹೇಳಿದಂತಹ ಮುಖ್ಯ ಅಂಶಗಳು ಯಾವುದು ಅನ್ನೋದನ್ನು ವಿವರಿಸ್ತೇನೆ. ಮುಖ್ಯವಾಗಿ ಅವರು ಹೇಳಿದ್ದು ಆರ್ ಎಸ್ ಎಸ್ ಒಂದು ಜೋಕರ್ಗಳ ಗುಂಪು, ಅದೊಂದು ಹೇಡಿಗಳ ಗುಂಪು, ಹೇಡಿಗಳೇ ತುಂಬಿರುವಂತಹ ಗುಂಪು. ಆದರೆ ದುರಂತ ಏನು ಅಂದ್ರೆ ಆ ಹೇಡಿಗಳಿಗೂ ಹೆದರುವಂತವರು ನಮ್ಮ ದೇಶದಲ್ಲಿದ್ದಾರೆ. ಅದೇ ನಮ್ಮ ದೇಶದ ದುರಂತ. ಅವರಿಗೆ ಯಾಕೆ ಹೆದರ್ತಿದ್ದೀರಿ? ಹೇಡಿಗಳಿಗೆ ಯಾಕೆ ಹೆದರ್ತಿದ್ದೀರಿ ನೀವು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ. ಅವರನ್ನ ನೋಡಿ, ಹೆದರುವವರನ್ನ ನೋಡಿದಾಗ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರವನ್ನ ನೋಡಿ ಜನ ಹೆದರ್ತಿದ್ರಲ್ಲ, ಅದು ನೆನಪಾಗುತ್ತೆ. ಆ ರೀತಿಯಾಗಿ ಕೆಲವರು ಆರ್ ಎಸ್ ಎಸ್ ಅನ್ನ ನೋಡಿದ್ರೆ ಹೆದರ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅದನ್ನು ಮುಂದುವರಿಸಿ ಹೇಳ್ತಾರೆ, ಆರ್ ಎಸ್ ಎಸ್ ಈ ಹಿಂದೆ ಏನ್ ಮಾಡ್ತಾ ಇತ್ತು? ಸಣ್ಣ ಪುಟ್ಟ ಅಂಗಡಿಗಳಿರ್ತಿತ್ತಲ್ಲ, ಅದು ಬೇಕರಿ ಆಗಿರ್ಬೋದು, ಸಣ್ಣ ಚಿನ್ನದ ಅಂಗಡಿ ಆಗಿರಬಹುದು, ಇನ್ಯಾವುದೋ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು, ಅಂಗಡಿಗಳು, ಇಂಥದ್ರಿಂದ ಚಂದ ವಸೂಲಿ ಮಾಡಿಕೊಂಡು ಅಲ್ಲಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಿತ್ತು. ಆದರೆ ವಾಜಪೇಯಿ ಸಂದರ್ಭದಲ್ಲಿ ಮಹಾಜನ್ ಅವರ ಐಡಿಯಾ ಪ್ರಕಾರ ಅದನ್ನ ಕಾರ್ಪೊರೇಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಲಾಯಿತು. ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಹೇಗೂ ನಡೀತಾನೆ ಇತ್ತು, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಹಣ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಆರ್ ಎಸ್ ಎಸ್ ಅವರು. ಇನ್ನು ನರೇಂದ್ರ ಮೋದಿ ಬಂದ ನಂತರ ಡಿಮಾನಿಟೈಸೇಷನ್ ಹೆಸರಿನಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳನ್ನೇ ಖಾಲಿ ಮಾಡಿ ಬಿಸಾಕೋರು. ಸಣ್ಣ ಪುಟ್ಟ ಏನು ಕಾರ್ಖಾನೆಗಳು, ಸಣ್ಣ ಪುಟ್ಟ ಅಂಗಡಿಗಳು, ವ್ಯಾಪಾರಗಳು ಎಲ್ಲವೂ ನಾಶವಾಗಿ ಹೋದವು ಡಿಮಾನಿಟೈಸೇಷನ್ ಕಾರಣಕ್ಕೆ. ಅದಾದ ನಂತರ ಈಗ ಆರ್ ಎಸ್ ಎಸ್ ನೇರವಾಗಿ ಕೇವಲ ಮತ್ತು ಕೇವಲ ಕಾರ್ಪೊರೇಟ್ಗಳಿಂದಲೇ ಎಲ್ಲವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅದಾನಿಯಿಂದಲೇ ಎಲ್ಲವನ್ನು ಸಹ ಪಡ್ಕೊಳ್ತಾ ಇರುವಂತಹದ್ದು. ಹಾಗಾಗಿ ಆರ್ ಎಸ್ ಎಸ್ ಇವತ್ತಿಗೆ ಅದಾನಿಯ ಗುಲಾಮ ಆಗಿದೆ ಅಂತ ನೇರವಾಗಿ ಆರೋಪಿಸ್ತಾರೆ. ಆರ್ ಎಸ್ ಎಸ್ ಅದಾನಿಯ ಗುಲಾಮ ಆಗಿದೆ ಅಂತ. ಸೊ ಈ ಮೂಲಕ ಆರ್ ಎಸ್ ಎಸ್ ಅನ್ನ ತೀಕ್ಷ್ಣವಾಗಿ, ಅದರಲ್ಲೂ ಅದೊಂದು ಹೇಡಿಗಳ ಗುಂಪು, ಆ ಹೇಡಿಗಳಿಗೆ ಯಾಕೆ ಹೆದರ್ತಿದ್ದೀರಿ ಅಂತ ಹೇಳಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಪ್ರಸ್ತಾಪ ಆಗಿದ್ದು ಆಕ್ಚುಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದು ಈ ಹೇಡಿ ಮಾಧ್ಯಮಗಳು,
ಕೇಡಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಬಿಜೆಪಿಯ ಬೂಟ್ ನೆಕ್ಕೋ ಮಾಧ್ಯಮಗಳು ಅವು ಈ ರೀತಿಯಾದಂತಹ ಹೆದರಿಕೆಯನ್ನು ತೋರಿಸ್ಕೊಂಡು ಸಂಪೂರ್ಣವಾಗಿ ಸರೆಂಡರ್ ಆಗಿ ಶರಣಾಗತಿಯಾಗಿ ದಿನ ಬೆಳಗಾದರೆ RSS ಗುಲಾಮಗಿರಿಯಲ್ಲಿ ಮುಳುಗಿರ್ತವೆ. ಅವರಿಗೆ 2 ಕಾರಣ ಇದೆ RSS ಗುಲಾಮಗಿರಿಯಲ್ಲಿ ಮುಳುಗಿರೋದಕ್ಕೆ. ಒಂದು ಭಯ, ಹೇಡಿತನ. ಇನ್ನೊಂದು, ಅವರ ಒಳಗೂ ಸಹ RSSನ ಒಳಗೆ ಏನು ನಂಜಿದೆಯೋ, ವಿಷ ಇದೆಯೋ, ಅದೇ ವಿಷ ಈ ಮಾಧ್ಯಮಗಳಲ್ಲಿರುವ ಸಾಕಷ್ಟು ಜನಕ್ಕಿದೆ. ಮುಸ್ಲಿಮರಿಗೆ ಹಾಗೆ ಮಾಡಿಬಿಡ್ಬೇಕು, ದಲಿತರನ್ನ ಹೀಗೆ ಮಾಡಿಬಿಡ್ಬೇಕು, ಒಟ್ಟಿನಲ್ಲಿ ನಮ್ಮ ಕೈಗೆ ವಾಪಸ್ಸು ಎಲ್ಲ ಬರಬೇಕು, ಈ ದೇಶಕ್ಕೆ ಇರುವಂತಹ ಸಂವಿಧಾನ ಬದಲಾಗಬೇಕು, ಹಿಂದೂ ರಾಷ್ಟ್ರ ಆಗಬೇಕು, ಅಲ್ಲಿ ಸವರ್ಣೀಯರೇ ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು, ಮಿಕ್ಕವರೆಲ್ಲ ಈ ಹಿಂದಿನಂತೆ ಮನುಸ್ಮೃತಿಯಂತೆ ಗುಲಾಮಗಿರಿಯಲ್ಲಿ ನರಳಬೇಕು, ಅಸ್ಪೃಶ್ಯತೆಯಲ್ಲಿ ನರಳಬೇಕು. ಅದೇ ಹಿಂದೂ ರಾಷ್ಟ್ರ. ಅದನ್ನ ಸಾಧಿಸಬೇಕು ಅಂತಂದ್ರೆ ನಾವು RSSಗೆ ಜೊತೆಯಲ್ಲಿ ನಿಂತ್ಕೋಬೇಕು ಅಂತ ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ಬೂಟ್ ನೆಕ್ಕೋ ಮಾಧ್ಯಮಗಳು ಅರ್ಥ ಮಾಡ್ಕೊಂಡಿದ್ದಾವೆ. ಅದರಿಂದ ಅವರಿಗೆ ಆರ್ಥಿಕವಾಗೂ ಲಾಭ ಇದೆ, ಅವರ ಮಾನಸಿಕವಾಗಿಯೂ ಸಹ ಅವರಿಗೆ ಲಾಭ. ನಾವು ಅನ್ಕೊಂಡ ರೀತಿಯಲ್ಲಿ ಹೋಗಬೇಕು ಈ ದೇಶ ಅನ್ಕೊಂಡ್ರೆ ಇವರ ಜೊತೆಯಲ್ಲಿ ನಿಂತ್ಕೋಬೇಕು, ಬಿಜೆಪಿ ಜೊತೆ ನಿಂತ್ಕೋಬೇಕು, ಮೋದಿ ಜೊತೆಯಲ್ಲಿ ನಿಂತ್ಕೋಬೇಕು, RSS ಜೊತೆಯಲ್ಲಿ ನಿಂತ್ಕೋಬೇಕು ಅಂತ. ಸೊ ಇನ್ನು ಈ ದಾಳಿಗೆ ಪ್ರತಿಕ್ರಿಯೆಯನ್ನು ಸಹ RSS ಕೊಟ್ಟಿದೆ. RSSಗೆ ನೀವು ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ, ನೋಂದಣಿ ಮಾಡ್ಕೊಳ್ಳಿ ಅಂತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಪತ್ರ ಬರೆದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ, ಅದರ ಉತ್ತರ ಕೊಡೋದಕ್ಕೆ ಅವರಿಗೆ ಸಮಯ ಇರಲ್ಲ, ಮನಸ್ಸಿರಲ್ಲ, ಧೈರ್ಯ ಇರಲ್ಲ. ಬಟ್ ಇಂತಹ ಹೇಳಿಕೆಗಳು ಬಂದಾಗ ಮಾತ್ರ RSSನವರು ಬಡಬಡಾಯಿಸ್ತಾರೆ. RSS ಹೇಳ್ತಾ ಇರೋದು ರಾಹುಲ್ ಗಾಂಧಿ ಬಳಸ್ತಾ ಇರೋ ಭಾಷೆ ತುಂಬಾ ಕೆಟ್ಟ ಭಾಷೆ. ಬೀದಿ ರೌಡಿಯ ಹಾಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ, ಬೀದಿ ರೌಡಿಯ ಹಾಗೆ. ಆ ವ್ಯಕ್ತಿ ಹಾಗೆ ಮಾತಾಡ್ತಾನೇ ಇರಬೇಕು, ಆಗಲೇ ನಮಗೆ ಒಳ್ಳೇದು ಅಂತ RSSನ ಪ್ರತಿನಿಧಿಯೊಬ್ಬರು ಡೈಲಾಗ್ ಹೊಡ್ಕೊಂಡಿದ್ದಾರೆ. ಆದರೆ ಒಳಗೊಳಗೆ ಎಷ್ಟು ಉರಿ ಆಗ್ತಿದೆ ಅವ್ರಿಗೆ ಅನ್ನೋದು ಆ ಮಾತುಗಳಲ್ಲೇ ಗೊತ್ತಾಗ್ತಿರುತ್ತೆ. ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಮಾಧ್ಯಮಗಳ ಅರ್ಚಾಟ ಕಿರ್ಚಾಟದ ನಡುವೆ ಗೊತ್ತಾಗತ್ತೆ RSSಗೆ ಈ ಹೇಳಿಕೆಗಳಿಂದ, ರಾಹುಲ್ ಗಾಂಧಿಯ ಈ ದಾಳಿಯಿಂದ ಎಷ್ಟು ದೊಡ್ಡ ಮುಜುಗರ, ಎಷ್ಟು ದೊಡ್ಡ ಭಯ, ಎಷ್ಟು ದೊಡ್ಡ ರೀತಿಯಾದಂತಹ ಆತಂಕ ಉಂಟಾಗಿದೆ ಅನ್ನೋದು. ಅದಿಲ್ಲದೆ ಹೋಗಿದ್ರೆ ಅವರು ಆ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೊಡ್ತಿರ್ಲಿಲ್ಲ, ಸಹಿಸ್ಕೊಳ್ಳಕ್ ಆಗ್ತಿಲ್ಲ. ಬಟ್ ಏನು ಮಾಡೋಕ್ಕಾಗ್ತಿಲ್ಲ. ಈ ಒಂದೂವರೆ ತಿಂಗಳ ಹಿಂದೆ ಆಗಿದ್ರು ಸಹ ಇನ್ನು ಬೇರೆ ರೀತಿ ರೆಸ್ಪಾಂಡ್ ಮಾಡಿರೋರು. ಈಗ RSSಗಿರುವಂತಹ ಭಯ, ಬಿಜೆಪಿಗಿರುವಂತಹ ಭಯ, ಜೆನ್ಸಿ ಯಾವ ವಿಚಾರಕ್ಕೆ ಯಾವಾಗ ಹೇಗೆ ಸಿಡಿದೇಳುತ್ತೋ ಅದರಿಂದ ಗಮನ ಆ ಕಡೆ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಈ ಕಡೆ ಬೇರೆ ಪಕ್ಷಗಳು, ಸಮಾಜವಾದಿ ಪಕ್ಷ, ಇವುಗಳ ಕಡೆಗೆ ಕಡಿಮೆ ಇಟ್ಟಿದ್ದಾರೆ. ಆದರೂ ಪ್ರತಿಕ್ರಿಯೆ ಕೆಲಸವನ್ನ ಆಗಾಗ ಮಾಡ್ತಿರ್ತಾರೆ. ಅದರ ಭಾಗವಾಗಿಯೇ ರಾಹುಲ್ ಗಾಂಧಿ ಅವರ ನಿನ್ನೆಯ ಭಾಷಣದ ವಿಚಾರವಾಗಿ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ RSS ಕಡೆಯಿಂದ ಕೊಟ್ಕೊಂಡು ತಮಗೆ ತಾವೇ ಸಮಾಧಾನ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಬಟ್ ದೇಶ ಬದಲಾಗ್ತಾ ಇದೆ, ಜೆನ್ಸಿ ಪ್ರಶ್ನೆ ಕೇಳ್ತಾ ಇದೆ. ಪ್ರತಿಯೊಂದಕ್ಕೂ ಜೆನ್ಸಿಯನ್ನು ನೋಡಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೆದರಬೇಕಾದಂತಹ ಸನ್ನಿವೇಶ ಮೋದಿ ಸರ್ಕಾರಕ್ಕೆ ಬಂದಿದೆ. ಆಲ್ರೆಡಿ ಈ ಹಿಂದೆ ಯಾವತ್ತೂ ಶರಣಾಗದ ರೀತಿಯಲ್ಲಿ ನರೇಂದ್ರ ಮೋದಿ ಸರೆಂಡರ್ ಆಗಿ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಜೆನ್ಸಿಯ ದೊಡ್ಡ ಗೆಲುವು. ಆವಾಗಿಂದ ಇವರಿಗೆ ಜೆನ್ಸಿಯ ಮೇಲೆ ಇಲ್ಲದ ಸಿಟ್ಟು, ಇಲ್ಲದ ಭಯ ಎರಡೂ ಸಹ ಆವರಿಸ್ಕೊಂಡಿದೆ. ಸೊ ರಾಹುಲ್ ಗಾಂಧಿ ಅವರಿಗೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟು ಮತ್ತೆ ಅವರ ಗಮನವನ್ನ ಜೆನ್ಸಿ ಕಡೆಗೆ, ಕಾಕ್ರೋಚ್ ಜನತಾ ಪಾರ್ಟಿಯ ಕಡೆಗೆ, ದೀಪ್ಕೆ ಕಡೆಗೆ, ಈ ಕಡೆಗೆ ತಿರುಗಿಸಿ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯ ಬಗ್ಗೆ ಸ್ವಲ್ಪ ಸಡಿಲವಾಗಿ ಇದ್ದಂಗೆ ಕಾಣ್ತಾ ಇದೆ. ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನೊಂದು 6 ತಿಂಗಳಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇದೆ. ಅಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಆ ಸ್ಪಷ್ಟ ಚಿತ್ರಣದಲ್ಲಿ ನ್ಯಾಯಯುತ ಮತದಾನ ಅನ್ನೋದು ಇದ್ರೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಎಲೆಕ್ಷನ್ ಕಮಿಷನ್, ಸೆಕ್ಯೂರಿಟಿ ಫೋರ್ಸ್ಗಳು, ಅಧಿಕಾರಿ ವರ್ಗವನ್ನ ದುರುಪಯೋಗ ಪಡಿಸ್ಕೊಳ್ಳೋದು, SIR ಈ ಎಲ್ಲವನ್ನು ಬಳಸ್ಕೊಂಡು ಏನೋ ಒಂದು ಮಾಡ್ತಾರೆ ಅಂದ್ರೆ ಅದನ್ನು ಹೇಳಕ್ಕಾಗಲ್ಲ. ಬಟ್ ಯಾವತ್ತೋ ಒಂದಿನ ಈ ದೇಶದ ಜನತೆಯ ನಿಜವಾದಂತಹ ಫಲಿತಾಂಶ ಬಂದೇ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಬಟ್ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಇವೆಲ್ಲ ನಡೀತಾ ಇದ್ದಾವೆ ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.